ಇಂದು ಮಹಿಳಾ ದಿನಾಚರಣೆ. ಹೀಗಾಗಿ ಮಹಿಳಾ ಸಾಧಕಿಯರನ್ನು ಗುರುತಿಸುವಂಥ ಕೆಲಸ ನಿಮ್ಮ TV5 ಮಾಡ್ತಾ ಇದೆ. ಹಾಸನ ನಗರಸಭೆಯಲ್ಲಿ ಜೂನಿಯರ್ ಇಂಜಿನಿಯರ್ ಕವಿತಾ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿರುವಂತಹ ಕವಿತಾ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ವಿಶ್ವ ಮಹಿಳೆಯ ದಿನಾಚರಣೆ. ಹಾಗಾಗಿ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ನಗರಸಭೆಯ ಇಂಜಿನಿಯರ್ ಏನಿದ್ದಾರೆ ಅವ್ರನ್ನ ಮುಖ್ಯ ಭಾಷಣಕಾರರಾಗಿ ಕರೆದಿರ್ತಾರೆ. ಆದರೆ ಅಲ್ಲೊಂದು ಸಣ್ಣ ಘಟನೆ ಕೂಡ ನಡೆದಿರುವಂಥದ್ದು. ಅವ್ರು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಒಂದು ಅಪಘಾತವಾಗಿದೆ. ಬೈಕ್ ಮತ್ತು ಲಾರಿಯ ನಡುವೆ ಅಪಘಾತ ಆಗಿದೆ. ನಂತರದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಬಂದು ಏನು ಟ್ರೀಟ್ಮೆಂಟ್ ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವತ್ತು ಮಹಿಳಾ ದಿನಾಚರಣೆ ವಿಶೇಷವಾಗಿ ಇವ್ರನ್ನೇ ಆಯ್ಕೆ ಮಾಡಿದರು ಪ್ರಧಾನ ಭಾಷಣಕಾರರಾಗಿ. ನಮ್ಮ ಜೊತೆ ಇದ್ದಾರೆ ಸರ್ಕಾರಿ ಅಧಿಕಾರಿಯೂ ಹೌದು, ಜೊತೆಗೆ ಮೇಡಮ್ ಈಗ ಭಾಷಣಕಾರರಾಗಿ ಹೋಗ್ತಾ ಇದ್ರಿ, ಮಧ್ಯದಲ್ಲಿ ಅಪಘಾತ ಆಗುತ್ತೆ, ಅವ್ರನ್ನೂ ಕೂಡ ಟ್ರೀಟ್ಮೆಂಟಿಗೆ ಕರ್ಕೊಬಂದಿದ್ದೀರಿ. ಇವತ್ತು ಮಹಿಳಾ ದಿನಾಚರಣೆ ಇವತ್ತು ಮಹಿಳೆಯರ ಬಗ್ಗೆ ಮೊದಲನೇದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಹಾಸನ ನಗರಸಭೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ, ಕವಿತಾ ಅಂತ. ನಾನು ಈ ವೃತ್ತಿಗೆ ಬಂದು 19 ವರ್ಷ ಆಯಿತು. ಸೊ ನಾನು ಮಹಿಳಾ ಅಧಿಕಾರಿಗಳು, ಮಹಿಳಾ ಸಿಬ್ಬಂದಿಗಳ ಸಮಸ್ಯೆಗಳನ್ನು ಹತ್ತಿರದಿಂದ ಬಲ್ಲೆ. ಅದರಲ್ಲೂ ನಾನು ಕೆಲಸ ಮಾಡ್ತಾ ಇರೋಂಥ ಇಲಾಖೆಯಲ್ಲಿ ಮಹಿಳಾ ಪೌರ ಕಾರ್ಮಿಕರು ತುಂಬ ಜನ ಇದ್ದಾರೆ. ಎಲ್ಲ ಕಡೆ ನಾನೊಂದು 5-6 ಕಡೆ ಕೆಲಸ ಮಾಡಿದ್ದೀನಿ ಆಫೀಸ್ಗಳಲ್ಲಿ. ಸೊ ಅಲ್ಲೆಲ್ಲ ಮಹಿಳಾ ಪೌರ ಕಾರ್ಮಿಕರು ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ ಇಡೀ ನಗರವನ್ನು ಸ್ವಚ್ಛತೆ ಮಾಡೋದ್ರಲ್ಲಿ, ಅವರು ಕುಟುಂಬನ ಮನೆಯಲ್ಲಿ ಮಕ್ಕಳು ಸಣ್ಣ ಮಕ್ಕಳನ್ನ ಮಲಗಿಸಿ ಕುಟುಂಬನ ನಿರ್ವಹಣೆ ಮಾಡಿಕೊಂಡು ಪ್ಲಸ್ ನಮ್ಮ ನಗರನ ಸ್ವಚ್ಛತೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಅದೇ ರೀತಿ ಮಹಿಳಾ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಇವೆಲ್ಲ ತುರ್ತು ಸೇವೆಗಳಾಗಿರ್ತವೆ. ಇಲ್ಲಿ 24 ಗಂಟೆನೂ ಮಹಿಳೆಯರು ಸೇವೆ ಮಾಡ್ತಾ ಇರ್ತಾರೆ. ಸೊ ಅದನ್ನು ಮೀರಿ ಎಲ್ಲ ಒಂದು ಮಹಿಳೆಯರು ತಮ್ಮ ಕುಟುಂಬನ ಒತ್ತಿಗಿಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಜನಸೇವೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಒಬ್ಬಳು ಮಹಿಳಾ ಇಂಜಿನಿಯರ್ ಆಗಿ ಹೆಮ್ಮೆ ಪಡ್ತೀನಿ. ಸೊ ಎಲ್ಲ ಕಡೆ ಪುರುಷರು ಮಹಿಳೆಯರಿಗೆ ಸಾಕಷ್ಟು ಗೌರವ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಮತ್ತು ಮಹಿಳಾ ಇವರಿಗೆ ಇದು ಗೌರವ ಕೊಡಬೇಕು. ವಾಸ್ತವವನ್ನು ತಿಳ್ಕೊಂಡು ತಮ್ಮ ಜೊತೆ ಕೆಲಸ ಮಾಡ್ತಾ ಇರೋರನ್ನ ಮತ್ತು ಹೀಗೆ ಮಾಡೋರನ್ನ ಆತ್ಮಸ್ಥೈರ್ಯ ತುಂಬಿ ಕೆಲಸ ಮಾಡಿಸ್ಬೇಕು. ಮತ್ತು ಇಂಥ ಮಹಿಳಾ ದಿನಾಚರಣೆಯಲ್ಲಿ ಕೇಳ್ಕೊಳ್ಳೋದಂದರೆ ಎಲ್ಲರೂ ಮಹಿಳೆಯರಿಗೂ ಸಪೋರ್ಟ್ ಮಾಡಬೇಕು, ಪುರುಷರು ಮಹಿಳೆಯರಿಗೂ ಸಪೋರ್ಟ್ ಮಾಡಬೇಕು. ಮತ್ತು ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ಗಳಲ್ಲಿ ಮಹಿಳೆಯರ ಪಾತ್ರನೂ ನಾವು ತುಂಬ ಕೇಳ್ತಾ ಇದ್ದೀವಿ. ಮಹಿಳೆಗೆ ಒಂದು ದೇವರು ಸ್ಥಾನ ಕೊಟ್ಟಿದೆ ನಮ್ಮ ಈ ಸಮಾಜ, ಅದನ್ನು ನಾವು ಕೂಡ ಉಳಿಸ್ಕೋಬೇಕು. ಮಹಿಳೆಯಿಂದ ಇನ್ನೊಂದು ಮಹಿಳೆಗೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕು. ಆವಾಗನೇ ಈ ಮಹಿಳಾ ದಿನಾಚರಣೆಗೆ ಅರ್ಥ ಬರುತ್ತೆ ಅಂತ ನಾನು ಬೇಡ್ಕೊಳ್ತಾ, TV5ನಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ಮಹಿಳಾ ಸಿಬ್ಬಂದಿಗಳಿಗೂ ಮತ್ತು ವ್ಯೂವರ್ಸಿಗೂ ನಾನು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಇದಿಷ್ಟು ಅಂದರೆ ಮಹಿಳಾ ಅಧಿಕಾರಿಯಾಗಿ ಜೊತೆಗೆ ಇವತ್ತು ಮಹಿಳಾ ಭಾಷಣಕಾರರಾಗಿ ಹೇಳುವಂಥ ಮಾತು ಏನಂತಂದರೆ, ಅವರು ಭಾಷಣಕಾರರಾಗಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಒಂದು ಅಪಘಾತವಾಗಿತ್ತು. ನಂತರದಲ್ಲಿ ಅವ್ರದೇ ಕಾರ್ನಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸುವ ಕೆಲಸವನ್ನು ಮಾಡಿ ಮತ್ತೆ ನಂತರ ಅದೇ ಕಾರ್ಯಕ್ರಮಕ್ಕೆ ಹೊರಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.